ಈ ಕಾಮಗಾರಿನ ಯಾಕೆ ಮಾಡೋಕ್ಕಾಗ್ತಲ್ಲ 1.5 ವರ್ಷದಿಂದ ಅಂತ ನೀವು ಯೋಚನೆ ಮಾಡಬೇಕು. ಮುಖ್ಯವಾದ ಸಮಸ್ಯೆ ಏನಂದ್ರೆ ಈ ಯಾವ ದರಿದ್ರ ಗ್ಯಾರಂಟಿಗಳು, ಯಾರು ಕೇಳಿದ್ವಿ ಗ್ಯಾರಂಟಿಗಳನ್ನ? ಅನ್ನಭಾಗ್ಯ ಒಂದೇ ಅವಶ್ಯಕತೆ ಇತ್ತು. ಇವತ್ತೇನೋ ನಮ್ಮ ಕೆಲವು ಕೂಲಿ ಕಾರ್ಮಿಕರು, ರೈತ ಕಷ್ಟದವರು ಅಕ್ಕಿ ಒಂದು ಅವಶ್ಯಕತೆ ಇತ್ತು, ಅನ್ನಭಾಗ್ಯ ಒಂದು ಸರಿ ಅಂತ ಹೇಳ್ತೀವಿ. ಯಾರು ಫ್ರೀ ಬಸ್ ಕೇಳಲಿಲ್ಲ, ಯಾರು 2,000 ರೂಪಾಯಿ ಹಾಕಿ ಅಂತ ಕೇಳಲಿಲ್ಲ. ನನ್ನ ತಾಯಿದ್ರೆ ಬೇಜಾರು ಮಾಡ್ಕೋಬಾರ್ದು. ಆಮೇಲೆ ನೀವು ಯಾಕೆ ಹೇಳ್ತಾ ಇದ್ದೀರಿ ಅಂದ್ರೆ, ಇಲ್ಲಿ ನಿಮ್ಗೆ 2,000 ರೂಪಾಯಿ ಕೊಟ್ಬಿಟ್ಟು ಇಲ್ಲಿ ಯಾವ ರಸ್ತೆ ಮಾಡಕ್ಕೂ ಆಯ್ತಾ ಇಲ್ಲ, ಯಾವ ದೇವಸ್ಥಾನ ಮಾಡಕ್ಕೂ ಆಗ್ತಿಲ್ಲ, ಏನೇ ಒಂದು ಗ್ರಾಮಕ್ಕೆ ಬೇಕಾಗಿರೋಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಕ್ ಆಗ್ತಾ ಇಲ್ಲ. ಇವತ್ತು ಸುಳ್ಳು ಆಶ್ವಾಸನೆಗಳನ್ನ ಕೊಟ್ಟು, ಇಲ್ಲರ ಭರವಸೆಗಳನ್ನ ಕೊಟ್ಟು, ನಿಮ್ಮಲ್ಲೂ ವೋಟ್ ತಗೊಂಡು ಇವತ್ತು ಸಂಸದರಾಗಿ ಏನೂ ಕೆಲಸ ಮಾಡಕ್ಕಾಗ್ತಿಲ್ಲ. ಯಾವ ಹಳ್ಳಿಗಳು ಏನು ಕೆಲಸನೂ ಮಾಡ್ತಾ ಇಲ್ಲ. ನಾವು ಇಷ್ಟೆಲ್ಲ ಕಷ್ಟಗಳ ನಡುವೆನೂ ಯಾವುದೇ ಒಂದು ಸರ್ಕಾರದ ಸಪೋರ್ಟ್ ಇಲ್ಲದೆ ಇದ್ರು, ಸರ್ಕಾರ ಇಲ್ಲದೆ ಹೋದ್ರು ಎಷ್ಟೋ ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಿದೀವಿ. ಈ ಹೋಬಳಿಲಿ 30-35 ದೇವಸ್ಥಾನಗಳ ಇವತ್ತು ಜೀರ್ಣೋದ್ಧಾರ ಮಾಡಿದೀವಿ. ಹಾಗೂ ನಿಮ್ಮ ರಸ್ತೆಗಳ ಅಭಿವೃದ್ಧಿಗೆ ಸಾಕಷ್ಟು ಶ್ರಮಿಸಿದ್ದೀವಿ. ನೀವು ಗ್ಯಾರಳ್ಳಿಗೆ ಹೋಗಿ ದೇವಸ್ಥಾನ, ಹೊಸ ದೇವಸ್ಥಾನ, ಜಕ್ಕೇನಹಳ್ಳಿಗೆ ಹೋಗಿ ಹೊಸ ದೇವಸ್ಥಾನ, ಈಗ ನೀವು ಚಿಕ್ಕಾಡಿಗೆ ಹೋಗಿ ಹೊಸ ದೇವಸ್ಥಾನ, ಈಗ ನೀನು ಓಪನ್ ಮಾಡ್ತೀವಿ. ದೊಡ್ಡ ಕಾಡಿಗೆ ಹೋಗಿ ಹೊಸ ದೇವಸ್ಥಾನ, ಕುಂದೂರಿಗೆ ಹೋಗಿ 4 ಹೊಸ ದೇವಸ್ಥಾನ. ಆ ಕುಂದೂರಿಗೆ ಹೋಗಿ ಕೇಳಿದೆ ಇನ್ನೂ ಎಷ್ಟು ದೇವಸ್ಥಾನ ಇದಾವೆ ಅಂತ, 28 ದೇವಸ್ಥಾನ ಇವೆ ಅಂದ್ರೆ, ನನ್ನ ಕೈ ಮಾಡೋಕ್ಕಾಗಲ್ಲ, ನೀವು ಈಗ 4 ಮಾಡಿದ್ರೆ ಸಾಕು ಅಂದೆ. ಬೆಳಗುಳಿಗೆ ಹೋಗಿ ಈಗ ಅಲ್ಲೂ ಮಾರಮ್ಮ ದೇವಸ್ಥಾನ, ಹೊಸ ದೇವಸ್ಥಾನ, ಅದು RCC ಆಯ್ತು. ಇನ್ಯಾವ ಊರು ಬರ್ತಿದ್ದಲ್ಪ, ನಿಮ್ಮ ಅಂಕೆನಹಳ್ಳಿಗೆ ಹೋಗಿ ಅಲ್ಲೂ ಹೊಸ ದೇವಸ್ಥಾನ, ದೊಡ್ಡಮ್ಮ ಚಿಕ್ಕಮ್ಮ, ದೊಡ್ಡಮ್ಮನ ದೇವಸ್ಥಾನ, ನಾನು ಯಾವ ದೇವರ ಹೆಸರು ಬರ್ತಿಲ್ಲ, ಅದು ಅಲ್ಲೂ ಹೊಸ ದೇವಸ್ಥಾನ. ಸುಮಾರು 30-35 ಇವತ್ತು ಈ ಹೋಬಳಿಲಿ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕಾಗಿ ಸಾಕಷ್ಟು ಅನುದಾನಗಳು ತಂದ್ವಿ. ಇವತ್ತು ಯಾಕೆ ಅನುದಾನ ಕೊಡೋಕ್ಕಾಗ್ತಿಲ್ಲ ಅಂದ್ರೆ ಈ ಗ್ಯಾರಂಟಿಗಳಿಂದ ಅಷ್ಟೇ, ಇನ್ನೇನು ಇಲ್ಲ. ನೀವು ಬಂದಾಗ ಇದು ಮಾಡಿಸಿ ಅದು ಮಾಡಿಸಿ ಅಂತ ಕೇಳ್ಕೊತೀರ. ಎಲ್ಲಿದೆ ದುಡ್ಡು? ಕಾಂಗ್ರೆಸ್ ಇವತ್ತು ಏನು ಆಡಳಿತದಲ್ಲಿದೆ, ಆ ಆಡಳಿತದಿರೋಂಥ MLA ಶಾಸಕರೇ ನಮ್ಗೆ ಅನುದಾನ ಕೊಡ್ತಿಲ್ಲ ಸ್ವಾಮಿ, ನಮ್ಮ ಕ್ಷೇತ್ರಕ್ಕೇನು ಅಭಿವೃದ್ಧಿ ಆಗ್ತಿಲ್ಲ ಅಂತ ಅವರೇ ಸ್ವತಃ ದಿನ ಬೆಳಗಾದ್ರೆ ಮಾಧ್ಯಮಗಳಲ್ಲಿ ಸುದ್ದಿಗೋಷ್ಠಿ ಮಾಡ್ತಾ ಇರ್ತಾರೆ. ಈ ಕಷ್ಟಗಳ ಈ ಒಂದು ಅನುದಾನಗಳ ಅಭಾವದಲ್ಲೂ ಕೂಡ ನಿಮ್ಮ ಲಕ್ಷ್ಮೀದೇವಿ ದೇವಸ್ಥಾನಕ್ಕೆ 5 ಲಕ್ಷ ರೂಪಾಯಿನ ಅನುದಾನ ಕೊಟ್ಟಿದ್ದೀನಿ ನಾನು ಮೊನ್ನೆ. ಅದರ ಲೆಟರ್ ಕೂಡ ಕೊಟ್ಟಿದ್ದೀನಿ. ಇನ್ನೂ ಹೆಚ್ಚುವರಿ ಅದೇನ್ ಬೇಕೋ ಮಾನ್ಯ ರೇವಣ್ಣ ಸಾಹೇಬರು ಅವರ ಶಾಸಕರ ಅನುದಾನ ಬಿಡಿದಲ್ಲಿ ಅದನ್ನು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತಲೂ ಮೊನ್ನೆ ಹೇಳಿದ್ದೆ. ನಾನು ಕೇಳ್ಕೊಳ್ಳೋದಿಷ್ಟೇ, ಕೆಲಸ ಮಾಡೋಂಥವ್ರಿಗೆ ಮನ್ನಣೆ ಕೊಡಿ, ಅವ್ರಿಗಿನ್ನೂ ಉತ್ಸಾಹ ಕೊಡಿ, ಇನ್ನೂ ಹೆಚ್ಚು ಕೆಲಸ ಮಾಡಬೇಕು ಅನ್ನೋ ಒಂದು ಶಕ್ತಿ ಬೇಡ, ಇನ್ನೂ ಹೆಚ್ಚು ಕೆಲಸ ಮಾಡುವಂತ ಒಂದು ಸ್ಫೂರ್ತಿ ಬರುತ್ತೆ. ಆ ಸ್ಫೂರ್ತಿ ಬೇಕು. ಆ ಸ್ಫೂರ್ತಿ ಇದ್ರೆ ಹಳ್ಳಿಗಳಿಗೆ ಬರಬೇಕು, ಕಾರ್ಯಕ್ರಮಗಳಿಗೆ ಬರಬೇಕು, ಈ ತರ ನೋಡಿದಾಗ ಕೆಲಸಗಳನ್ನ ಮಾಡಬೇಕು ಅನ್ನೋ ಒಂದು ಮನೋಭಿಲಾಷೆ ಬರುತ್ತೆ. ದಯಮಾಡಿ ಯಾವುದೇ ರೀತಿ ಅನ್ಯತಾ ಯಾರೂ ಭಾವಿಸಬೇಡಿ. ನೀವು ಕೂಡ ವ್ಯತ್ಯಾಸ ನೋಡಿ. ಇವತ್ತು ದುಡಿಯಂತ ಎತ್ತುಗಳಿಗೆ, ದುಡಿಯಂತ ವ್ಯಕ್ತಿಗಳಿಗೆ ಇವತ್ತು ನೀವು ಮೇವಾಕಿ. ಈಗ ನೋಡ್ತಾ ಇರ್ತೀವಿ, ಈಗ ಯಾವುದೇ ಹಸು ಹಾಲು ಕೊಡೋಲ್ಲ ಅಂದ್ರೆ
ಏನ್ ಮಾಡ್ತೀರಾ ನೀವು ಎಲ್ಲ ಕುಯ್ಯೋರು ಕೊಡ್ತೀರಾ. ದುಡಿಯೋಂತ ವ್ಯಕ್ತಿಗಳಿಗೆ ದುಡಿಯೋಂಥವ್ರಿಗೆ ಹೆಚ್ಚಿನ ರೀತಿ ಒಂದು ಶಕ್ತಿ ಕೊಡಿ. ಇಷ್ಟು ಕೇಳ್ತಾ ಅದ್ ಯಾವ ರಸ್ತೆ ಇದೆಯೋ ಅದೇನಿದೆಯೋ ಅದು ಮಾಡೋಣ. ಈಗ ನಿಮ್ ಕೆಲಸ ಮಾಡಕ್ಕೆ ನಾನಿರೋದು. ಇವತ್ತು ಈ ಹೋಬಳಿಲಿ ಒಂದು ತಾಲೂಕು ಆಗೋಷ್ಟು ಕೆಲಸ ಆಗಿದೆ. ಒಂದು ತಾಲೂಕು ಆಗೋಷ್ಟು ನೀರಾವರಿ ವಿಷಯ ಆಗ್ಬೋದು, ನಿಮ್ ಕಟ್ಟಡಗಳಾಗ್ಬೋದು, ನಿಮ್ ರಸ್ತೆಗಳಾಗ್ಬೋದು, ಅಷ್ಟು ಕೆಲಸ ಆಗಿದೆ. ಯಾವ ಸೊಸೈಟಿಯಿಂದ ನಿಮ್ಗೆ ಲೋನ್ ಬೇಕು ಲೋನ್ಗಳು ಕೊಡ್ತಿದೀವಿ. ಆ ಜಾತಿ ಆ ಪಕ್ಷ ಏನೂ ನೋಡಕ್ ಹೋಗಿಲ್ಲ. ಜಾತ್ಯತೀತವಾಗಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.